ಬೈ ಎಲೆಕ್ಷನ್ ಬೇಕಿತ್ತಾ? ಬೇಕು ಸರ್, ಬದಲಾವಣೆ ಬೇಕು ಸಂಡೂರಿಗೆ ಬದಲಾವಣೆ ಬೇಕು. ಯಾವ ಥರ ಬದಲಾವಣೆ ಸರ್? ಇವಾಗ ಜಾಸ್ತಿ ಇಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಸರ್. ಡಿಗ್ರಿ ಹೋಲ್ಡರ್ಸ್ಗೆ ಯಾವುದೇ ರೀತಿಯ ಜಾಬ್ ಸಿಗ್ತಿಲ್ಲ. ನಮ್ಮ ಸಂಡೂರು ಸಮಸ್ಯೆ ಹೇಳ್ಬೇಕಂದ್ರೆ 15 ದಿನಕ್ಕೊಂದ್ಸಲ ನೀರು ಬಿಡ್ತಿದ್ದಾರೆ. ಅದು ಒಂದು ಮೇನ್ ಸಮಸ್ಯೆ ಸರ್. ಈ ಸರ್ ನೀವೆಲ್ಲ ಯಾರಿಗೆ ಸಪೋರ್ಟ್ ಮಾಡ್ಬೇಕಂತೀರಾ? ಬಿಜೆಪಿ ಸರ್. ಬಿಜೆಪಿ ಮಾಡ್ಬೇಕಂತೀರಾ? ಓಕೆ ಓಕೆ ಓಕೆ. ಅಂದರೆ ಬಿಜೆಪಿಯವ್ರು ಬಂದರೆ ನಿಮ್ಮ ಸಮಸ್ಯೆ ಬಗೆಹರಿತಂತ? ಹಾಂ ಸರ್, ಒಂದ್ಸಲ ಚಾನ್ಸ್ ಕೊಟ್ಟಿಲ್ಲಲ್ಲ ಸರ್, ಈ ಸಲ ಚಾನ್ಸ್ ಕೊಟ್ಟು ನೋಡೋಣ ಅಂತ. ಹೊಸ ಒಂದು ಅವಕಾಶಗಳನ್ನು ಕೂಡ ಅವಕಾಶ ಕೊಡಬೇಕು ಸರ್. ಅವರೇ ಮಾಡಿದ ಅಧಿಕಾರಕ್ಕೆ ಅವರೇ ಬರ್ತಿದ್ದಾರೆ. ಇವಾಗ ಬೇರೆ ಬದಲಾವಣೆ ಬೇಕಂತ ಬದಲಾವಣೆ ಬಯಸ್ತಿದೆ ತಾವು. ಜನ ತುಂಬಾ ಚೇಂಜ್ ನ ಬೇಕಂತಿದ್ದಾರೆ. ಯಾಕಂದ್ರೆ ಈ ತುಕಾರಾಮ್ ಅವ್ರ ಕಾಲಕ್ಕೆ ತುಂಬಾ ಬೇಸತ್ತು ಹೋಗ್ಬಿಟ್ಟಾರೆ ನಮ್ಮ ಸಂಡೂರು ಜನ. ನೀವೇ ನೋಡ್ಬೋದು, ಇಲ್ಲಿ ಹಾಳಾಗಿರೋ ಬಸ್ ಸ್ಟ್ಯಾಂಡ್, ಹಾಳಾಗಿರೋ ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್. ಹಂಗೆ ಒಂದ್ ಸ್ವಲ್ಪ ಮುಂದೆ ಹೋದ್ರೆ ನಮ್ ಗವರ್ಮೆಂಟ್ ಹಾಸ್ಪಿಟಲ್ ಇದೆ. ಯಾವ ಟೈಮಿಗೆ ಏನ್ ಬೇಕಂದ್ರೆ ಸಿಗಂಗಿಲ್ಲ ಅಲ್ಲಿ. ಎಲ್ಲಾರ ಜನ ಹೊಸಪೆಟ್ಟು ಬಳ್ಳಾರಿಗೆ ಹೋಗ್ಬೇಕು. MLA ಆಗಿದ್ದಾರೆ ತುಕಾರಾಮ್ ಅವರು. ಯಾಕೆ ಗೆಲ್ಲಿಸ್ತಿದ್ದೀರಾ? ಇದು 10 ವರ್ಷದಿಂದ ಇಲ್ಲ ಅಂದ್ರಿ, ಮತ್ತೆ ಅವ್ರನ್ನ ಯಾಕೆ ಗೆಲ್ಲಿಸ್ತಿದ್ದೀರಾ? ಯಾರು ಇಲ್ಲಿರೋ ಜನ ಹಂಗಿದಾರ್ರಿ. ಅವ್ರ ಮೈಂಡ್ ಸೆಟ್ ಏನಿದೆಯಲ್ಲ, ಇನ್ನು ಓಕೆ ಏನು ಮಾಡಿಲ್ಲ ಅಂತಂದು 4 ಕಾಸು ಕೊಟ್ಬಿಟ್ರೆ ಸಾಕು, ಓಟ್ ಹಾಕ್ರಿ, ಒಂದು 90 ವರ್ಷ ಬಿಟ್ರೆ ಸಾಕು, ಓಟ್ ಹಾಕ್ರಿ ಅಂತ ಜನ ನಮ್ ಜನ. ಬಿಜೆಪಿ ಗೆಲ್ಬೇಕು ಸರ್. 20 ವರ್ಷದಿಂದ ಅದವ್ರೆ ತುಕಾರಾಮ್ ಅವರು. ಏನು ಡೆವಲಪ್ ಮಾಡಿಲ್ಲ ಸರ್. ಸಂಡ್ರಾಗಿ ಹೆಂಗಿರೋದು ಹಂಗಿದೆ. 20 ವರ್ಷ ಆಯ್ತು ಆಗಲೇ ಯಾರು ತುಕಾರಾಮ್ ಅವ್ರು ರಾಜಕೀಯ ಇಳ್ಕೊಂಡು ಸಂಡೂರು ತಾಲೂಕಿನ 20 ವರ್ಷ ಆಳ್ವಿಕೆ ಮಾಡಿ ಅವ್ರು ಏನು ಡೆವಲಪ್ ಮಾಡಿದ್ದಾರೆ ಸರ್. ಇಲ್ಲಿ ನೋಡಿ, ಈಗ ಬಂದಿದ್ದಾರೆ ಅಂತಂದೇಳಿ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದಾರೆ. ಈಗ ಮತ್ತೆ ಒಂದು 4-5 ದಿನ ಬಿಟ್ಟರೆ ಯಥ ರೀತಿ ಅದೇ. ಅವು ಎಲೆಕ್ಷನ್ ಟೈಮ್ನಲ್ಲಿ ಅಷ್ಟೇ ಅವ್ರು ಬರ್ತಾರೆ. ಮತ್ತು ಮಿಕ್ಕಿನ ಟೈಮ್ನಲ್ಲಿ ಅವ್ರು ಯಾರು ಯಾವತ್ತೂ ಬಂದೇ ಇಲ್ಲ. ಒಂದು ಸಲ ಹಳ್ಳಿಗಳಿಗೆ ವಿಸಿಟ್ ಕೊಟ್ಟೇ ಇಲ್ಲ. ಬದಲಾಗಬೇಕಲ್ಲ, ಬದಲಾಗಬೇಕು.